ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕೋಸ್ ಪಲ್ಯ ಮತ್ತು ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದನ್ನು ಮಾಡಿಟ್ಬಿಟ್ಟು ನಾನು ನಿಟ್ಟಿಂಗ್ ಕ್ಲಾಸ್ಗೆ ಹೋಗಬೇಕು. ನಾನು ಫಸ್ಟು ಕೋಸ್ಗೆ ಜಾಸ್ತಿ ಕೆಮಿಕಲ್ ಹಾಕಿರೋದ್ರಿಂದ ಇದನ್ನು ಮೊದಲು ಕಟ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ನೀರಲ್ಲಿ ಚೆನ್ನಾಗಿ ಒಂದೆರಡು ಕುದಿಸ್ಕೊಂಡು ನಂತರ ಅದನ್ನು ನಾನು ಪಲ್ಯ ಅಥವಾ ಸಾಂಬಾರು ಮಾಡ್ತೀನಿ. ಆ ಕುದಿಸಿರೋ ನೀರನ್ನ ಚೆಲ್ಬಿಡ್ತೀನಿ. ಮತ್ತು ನಾನು ಈ ಹೇರ್ ಆಯಿಲ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೀವು ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಬೋದು. ನಾನು ಈ ಹೇರ್ ಆಯಿಲ್ನ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡೋದಾಗಲಿ ಮಾಡಲ್ಲ. ಇದನ್ನು ನಾನು ಬೆಳಿಗ್ಗೆ 9 ಗಂಟೆ ಬಿಸಿಲು ಅಥವಾ ಸಂಜೆ 4 ಗಂಟೆ ಟೈಮಲ್ಲಿ ಬಿಸಿಲಿಗೆ ಒಂದು ಬೌಲ್ಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿಲಿಗಿಟ್ಟು ಅದು ಬೆಚ್ಚಗಾದ್ಮೇಲೆ ಕೂದಲಿಗೆ ಹಚ್ಕೋತೀನಿ. ಇವತ್ತು ನೋಡಿ ನಮಗೆ ನಿಟ್ಟಿಂಗ್ ಕ್ಲಾಸ್ ಇತ್ತು. ಇದು ಇವತ್ತು ನನಗೆ ನಾಲ್ಕನೇ ದಿನ, ಇನ್ನು 2 ದಿನ ಅಷ್ಟೇ ಇರೋದು ಈ ಕ್ಲಾಸಲ್ಲಿ. ನಮಗೆಲ್ಲ ಪೊಲೀಸ್ ಹೆಂಡ್ತಿರು ಸ್ಟ್ರೆಸ್ ಫ್ರೀ ಆಗಲಿ ಅಂತ ಅಂದ್ಬಿಟ್ಟು ಇದು ನಿಟ್ಟಿಂಗ್ ಹೇಳ್ಕೊಡ್ತಾ ಇದ್ದಾರೆ. ಈ ನಿಟ್ಟಿಂಗು ಬ್ರೈನು ಮತ್ತು ಮೆಂಟಲಿ ತುಂಬ ಒಳ್ಳೆಯದಂತೆ. ಇದನ್ನ ಕಲಿತ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಇದನ್ನು ಕಲಿಯೋದೇ ದೊಡ್ಡ ತಲೆನೋವು, ಏನೂ ಅರ್ಥ ಆಗಲ್ಲ, ಬೇಜಾರಾಗುತ್ತೆ. ನೋಡೋಣ ನೆಕ್ಸ್ಟು ಎಷ್ಟು ಮಟ್ಟಕ್ಕೆ ಕಲಿತೀವಿ ಅಂತ. ಉಲ್ಟಾನೇ ಆಗುತ್ತೆ, ಎಷ್ಟು ಟ್ರೈ ಮಾಡಿದ್ರೂ ಬರೋದೇ ಇಲ್ಲ. ಆದರೂ ಪರವಾಗಿಲ್ಲ ಅಂತ ಕಲಿತಾ ಇದ್ದೀವಿ. ನೆಕ್ಸ್ಟ್ ಯಾವ್ಯಾವ ಕ್ಲಾಸ್ ಹೇಳ್ಕೊಡ್ತಾರೆ ನೋಡೋಣ. ಆದರೆ ಇನ್ನು ಮೊದಲಿಂದ 4 ದಿನ ಸೋಪ್ ಮೇಕಿಂಗ್ ಆಗ್ಬೋದು, ಜೆಲ್ ಕ್ಯಾಂಡಲ್ ಮೇಕಿಂಗ್ ಆಗ್ಬೋದು, ಅಥವಾ ಮಾಮೂಲಿ ಆರ್ಡಿನರಿ ವೇಸ್ಟ್ ಕ್ರಯನ್ಸ್ ಯೂಸ್ ಮಾಡಿಬಿಟ್ಟು ಹೇಗೆ ಕ್ಯಾಂಡಲ್ ಮಾಡ್ತಾರೆ ಅನ್ನೋದಾಗ್ಬೋದು. ಅದನ್ನೆಲ್ಲ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ಬೇಕಿದ್ದರೆ ನೋಡ್ಬೋದು. ನಾನು ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಂತರ ನನ್ನ ಮಗನಿಗೆ ಮೂಕಾಂಬಿಕಾ ಟೆಂಪಲಲ್ಲಿ ವಿದ್ಯಾಭ್ಯಾಸ ಮಾಡಿಸಿರೋ ವಿಡಿಯೋ ಕೂಡ ಇದೆ, ಅದನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಷ್ಟ ಇರೋರು ನೋಡ್ಬೋದು. ಮತ್ತು ಇದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಥರ ಫ್ರೀ ಟ್ರೈನಿಂಗ್ಗಳನ್ನ ಕೊಟ್ಟು ಮೋಟಿವೇಟ್ ಮಾಡ್ತಾ ಇರ್ತಾರೆ ಅವಾಗವಾಗ. ನೀವು ಇಂಡಿಪೆಂಡೆಂಟಾಗಿರಬೇಕು ಮತ್ತು ನೀವು ಏನಾದರೂ ಒಂದು ಮಾಡಬೇಕು ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ನಾವು ಎಷ್ಟು ಜನ ಯೂಸ್ ಮಾಡ್ಕೋತೀವೋ ಗೊತ್ತಿಲ್ಲ. ಬಟ್ ತುಂಬ ಖುಷಿ ಇರುತ್ತೆ ಎಲ್ಲ ಹೆಂಗಸರು ಒಂದೇ ಕಡೆ ಸೇರಿಕೊಂಡಾಗ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.